ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೀನಿ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದ್ರೆ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ. ಸೊ ತುಂಬಾ ದಿನಗಳ ನಂತರ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿಯವರೆಗೂ ನನಗೆ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅನ್ನ ಸಿಕ್ಕಿರಲಿಲ್ಲ. ಸೊ ಒಂದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅನ್ನ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ 25ನೇ ಕಂತಿಗೋಸ್ಕರ ಕಾಯ್ತಾ ಇದ್ದೀರಲ್ವಾ. ಸೊ ಎಲ್ಲರೂ ಕೂಡ ರಾಜ್ಯದಾದ್ಯಂತ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅತಿ ಶೀಘ್ರದಲ್ಲಿಯೇ ಈ ಒಂದು 25ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಬಿಡುಗಡೆ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡ್ತೇನೆ. ಸೊ ನೀವೇನ್ ಮಾಡ್ಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಓಕೆ, ಸೊ ಅದ್ರ ಜೊತೆಗೆ ಅನ್ನಭಾಗ್ಯ ಕಿಟ್ ಯಾವಾಗ ವಿತರಣೆ ಆಗುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಒಂದು ಕಮೆಂಟ್ ನನಗೆ ಬಹಳ ಮುಖ್ಯ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಈ ಒಂದು 25ನೇ ಕಂತಿನ ಹಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ 25ನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ. ಸೊ ನಿನ್ನೆ ಈ ಒಂದು ಹಣ ರಿಲೀಸ್ ಆಗಿದೆ. ಅಂದ್ರೆ ಈ ಒಂದು ನಿನ್ನೆ ರಿಲೀಸ್ ಆಗಿದೆ ಅಂತೇಳಿ ಇವತ್ತು ನಿಮ್ಗೆ ಎಲ್ರಿಗೂ ಬರಬೇಕು ಅಂತ ಇಲ್ಲ. ಓಕೆ, ಸೊ ಕೆಲವೊಂದು ಜಿಲ್ಲೆಗಳಿಗೆ ಅಷ್ಟೇ ರಿಲೀಸ್ ಆಗಿದೆ. ಸೊ ಎಲ್ರಿಗೂ, ಎಲ್ಲಾ ಜಿಲ್ಲೆಗಳಿಗೂ ಈ ಒಂದು ಹಣ ತಲುಪಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ 1 ವೀಕ್ ಆದ್ರೂ ಟೈಮ್ ಬರುತ್ತೆ ಅಲ್ವಾ. ಸೊ ಎಲ್ರಿಗೂ ಸಿಕ್ಕಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಸ್ವಲ್ಪ ಜನರಿಗೆ ಸಿಕ್ಕಿದೆ, ಸ್ವಲ್ಪ ಜನರಿಗೆ ಇನ್ನೂ ಕೂಡ ಬಾಕಿ ಇದೆ. ಸೊ ಎಲ್ರೂ ಕೂಡ ಸಿಕ್ಬೇಕಂದ್ರೆ ಈ ಮಂತ್ ಎಂಡ್ ಅಥವಾ ಜನವರಿ ಫಸ್ಟ್ ವೀಕ್ ಆಗುತ್ತೆ. ಇನ್ನು 24ನೇ ಕಂತಿನ ಹಣವೇ ತುಂಬಾ ಜನರಿಗೆ ಬರ್ಲಿಲ್ಲ. ಯಾಕೆ ಗೊತ್ತಾ? ಸೊ ಇದಕ್ಕೂ ರೀಸನ್ ಇದೆ. ಸೊ 24ನೇ ಕಂತಿನ ಹಣ ಬರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಈಗಾಗಲೇ ಈ ಒಂದು APL BPL ಕಾರ್ಡ್ಗಳ ಈಗಾಗಲೇ ಈ ಒಂದು APL ಇಂದ BPL ಗೆ ಕನ್ವರ್ಟ್ ಮಾಡುವಂತದ್ದು, BPL ಇಂದ APL ಗೆ ಕನ್ವರ್ಟ್ ಮಾಡುವಂತದ್ದು, ಹೀಗೆ ತುಂಬಾ ಸ್ಕ್ಯಾಮ್ಗಳು ಕೂಡ ನಡೀತಾ ಇದೆ. ಸೊ ಇದರ ಮಿಡಲ್ ಅಲ್ಲಿ ಸರ್ಕಾರ ಕೂಡ ಈ ಒಂದು 5 ಯೋಜನೆಗಳನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ. ಸೊ ಆದ್ರಿಂದ ಈ ಒಂದು 2,000 ಹಣವನ್ನ ಕೈ ಬಿಡಬೇಕು ಅಥವಾ ಬಸ್, ಈ ಒಂದು ಫ್ರೀ ಬಸ್ ಏನಿದೆ ಇದನ್ನ ನಿಲ್ಲಿಸಬೇಕು ಅನ್ನುವ ಯೋಜನೆಯಲ್ಲಿ ಸರ್ಕಾರ ಇದೆ. ಸೊ ಹಾಗಾಗಿ ನಿಮಗೆ ಇದರಲ್ಲಿ ಯಾವುದು ತುಂಬಾ ಉಪಯೋಗಕಾರಿ, ಬಸ್ ಫ್ರೀ ಬಸ್ ನಿಮಗೆ ಬೇಕಾಗಿದ್ದ, ಅಥವಾ ಈ ಒಂದು 2,000 ರೂಪಾಯಿ ತಿಂಗಳಿಗೆ ಬರುವಂತದ್ದು, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಿಮ್ಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಸೊ ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಈ ಎಲ್ಲಾ ಒಂದು 5 ಯೋಜನೆಗಳನ್ನ ಅವರೇ ನೀಡಿದ್ದಾರೆ. ಬಟ್ ಹಾಗಾಗಿ ಈ ಒಂದು 5 ಯೋಜನೆಗಳ ಬಗ್ಗೆ ಅವರು ತಲೆ ಕೆಡಿಸ್ಕೋಬೇಕಾಗತ್ತೆ. ಆದ್ರೂ ಕೂಡ ಈ ಒಂದು 5 ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ಅವರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಯೋಜನೆಯನ್ನ ಕೈ ಬಿಡ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಇದರಲ್ಲಿ ಫ್ರೀ ಬಸ್ ಒಳ್ಳೆಯದಾ ಅಥವಾ ಗೃಹಲಕ್ಷ್ಮಿ ಹಣ ಒಳ್ಳೆಯದಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಲೇಬೇಕು. ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ 2,000 ಹಣ ಲೇಟ್ ಆದ್ರೂ ಪರವಾಗಿಲ್ಲ, ಕೊಂಚ ಲೇಟ್ ಆದ್ರೂ ಪರವಾಗಿಲ್ಲ, ಸರಿಯಾಗಿ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದ್ರೆ ಸಾಕು ಅಂತ ನಾನು ಹೇಳ್ತೇನೆ. ಸೊ ನಿಮಗೆ ಏನಿಸ್ತದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು 25ನೇ ಕಂತಿನ ಹಣ ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ನಿಮ್ಗೆಲ್ರಿಗೂ ಬರ್ತದೆ. ನಿಮ್ಗೆಲ್ರಿಗೂ ಈ ಒಂದು ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ಈ ಒಂದು ಹಣ ತಲುಪಲಿದೆ. ಆದ್ರೂ ಕೂಡ ತುಂಬಾ ಜನರಿಗೆ ಈಗಾಗಲೇ ಸಿಕ್ಕಾಗಿದೆ. ಆದ್ರೂ ಕೂಡ ಈ ಒಂದು 5 ಗ್ಯಾರಂಟಿಗಳನ್ನ ಮುನ್ನಡೆಸಲಿಕ್ಕೋಸ್ಕರ ಯಾವ್ದಾದ್ರು ಒಂದು ಯೋಜನೆಗಳನ್ನ ಕೈ ಬಿಡಬೇಕು ಅಂತ ಸರ್ಕಾರ ಯೋಜನೆಯಲ್ಲಿ ಇದ್ರೆ ನೀವು ಯಾವುದನ್ನ ಬೇಡ ಅಂತ ಹೇಳ್ತೀರಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ. ಇನ್ನು ಈ ಒಂದು ಅಕ್ಕಿಯ ಬದಲಿಗೆ ಈ ಒಂದು 5 ದಿನಸಿ ಕಿಟ್ಗಳನ್ನ ಕೊಡ್ತಾರೆ. ಸಕ್ಕರೆ, ಎಣ್ಣೆ, ಉಪ್ಪು, ತೊಗರಿಬೇಳೆ ಮುಂತಾದ ಸಾಮಗ್ರಿಗಳನ್ನ ನಿಮ್ಗೆ ಕೊಡ್ತಾರೆ ಅಂತ ಕೂಡ ಹೇಳಿದ್ರು. ಸೊ ಅದು ಕೂಡ ಒಳ್ಳೆಯ ವಿಚಾರ. ಬಿಕಾಸ್ ಈ ಒಂದು 5 kg ಅಕ್ಕಿ ಒಬ್ಬರಿಗೆ 1 ಮಂತಿಗೆ ಅಂದ್ರೆ 1 ತಿಂಗಳಿಗೆ ಸಾಕಾಗುತ್ತೆ. ಇನ್ನೂ ಕೂಡ ಜಾಸ್ತಿ ಒಂದು ಅಕ್ಕಿನ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಒಬ್ಬರಿಗೆ 1 ತಿಂಗಳಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಒಂದು ದಿನಸಿ ಕಿಟ್ ಖಂಡಿತವಾಗ್ಲೂ ಚಾಲ್ತಿಯಲ್ಲಿ ಇದೆ. ದಿನಸಿ ಕಿಟ್ ಈಗಾಗಲೇ ಚಾಲ್ತಿಯಲ್ಲಿ ಬರುವಂತಿದೆ. ಆದ್ರೆ ಇನ್ನೂ ಕೂಡ ಯಾರಿಗೂ ಕೂಡ ಸರಬರಾಜು ಆಗ್ಲಿಲ್ಲ. ಇನ್ನು ಈ ಒಂದು ದಿನಸಿ ಕಿಟ್ ಬರ್ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು 2 ತಿಂಗಳ ಸಮಯಾವಕಾಶ ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಜನವರಿಯಲ್ಲೂ ಫೆಬ್ರವರಿಯಲ್ಲೂ ನಿಮಗೆ ಈ ಒಂದು 5 kg ಅಕ್ಕಿಯ ಬದಲಿಗೆ 5 kg ಅಕ್ಕಿನೇ ಬರ್ತಾ ಇದೆ ಅಲ್ವಾ. ಸೊ ಅದೇ ಕೂಡ ಸಿಗುತ್ತೆ ನಿಮಗೆ. ತದನಂತರ ನಿಮಗೆ ಈ ಒಂದು ದಿನಸಿ ಕಿಟ್ ಸಿಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಒಂದು 5 kg ಅಕ್ಕಿಯ ಜೊತೆಗೆ ಈ ಒಂದು ಕಿಟ್ ಕೊಡೋದು ತುಂಬಾ ಒಳ್ಳೆಯ ವಿಚಾರ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಈ ಒಂದು ಬಸ್ ಫ್ರೀಗಿಂತ ಈ ಒಂದು ಗೃಹಲಕ್ಷ್ಮಿ ಹಣವೇ ತುಂಬಾ ಉಪಯೋಗಕಾರಿ ಅಂತ ನಾನು ಹೇಳ್ತೇನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ್ದು ಅವಶ್ಯಕ ಅದ್ರ ಬಗ್ಗೆ ಖಂಡಿತವಾಗ್ಲೂ, ನಿಮ್ಗೆ ಯಾವ್ದು ಉಪಯೋಗಕಾರಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ತಿಳಿಸಿ ಅಂತ ಹೇಳ್ತೇನೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಬಗ್ಗೆ ತಿಳಿಸಿದ್ದೇನೆ, ಹಾಗೆ ಈ ಒಂದು ದಿನಸಿ ಕಿಟ್ ಬಗ್ಗೆ ತಿಳಿಸಿದ್ದೇನೆ. ಹಾಗೆ ಈ ಒಂದು BPL ಇಂದ APL ಕಾರ್ಡ್ಗೆ ಅಥವಾ APL ಇಂದ BPL ಗೆ ಕನ್ವರ್ಟ್ ಮಾಡುವವರು, ನಿಮ್ಮ BPL ಕಾರ್ಡ್ ನೀವು ಒಂದು ಬಡತನ ರೇಖೆಗಿಂತ ಕಡಿಮೆ ಇದು ನಿಮ್ಮ BPL ಕಾರ್ಡ್ APL ಗೆ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಮತ್ತೆ ಈ ಒಂದು ಪರಿಶೀಲನೆಗೆ ನಿಮ್ಮ ಒಂದು ಕಾರ್ಡ್ನ ಒಳಪಡಿಸಬಹುದು. ಅಥವಾ
ನಿಮಗೆಲ್ಲ ಸೌಕರ್ಯಗಳಿದ್ದು BPL ಕಾರ್ಡ್ APL ಕಾರ್ಡ್ಗೆ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅಕ್ಕಿ ಸಿಗೋದಿಲ್ಲ. ಓಕೆ, ಸೊ ಹಾಗಾಗಿ ಯಾರು ಕೂಡ ಈ ಸ್ಕ್ಯಾಮ್ ಅನ್ನ ಮಾಡಬೇಡಿ. ಹೇಗೆ ರೂಲ್ಸ್ ಇದೆ ಅದನ್ನೆಲ್ಲವನ್ನು ಕಂಪ್ಲೀಟ್ ಆಗಿ ಪಾಲನೆ ಮಾಡಿ ಅಂತ ಹೇಳ್ತೇನೆ. ಓಕೆ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತಾ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.